ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಗಾಳಿಪಟ ಹಾರಿಸುವ ದಾರ ಅಂದ್ರೆ ಮಾಂಜಾ ದಾರ. ಅದು ಗಾಳಿಪಟಗಳನ್ನ ಹಕ್ಕಿಗಳಂತೆ ಆಕಾಶದೆತ್ತರಕ್ಕೆ ಹಾರಿಸಬಲ್ಲದು. ಅದೇ ದಾರ ಜೀವಂತ ಹಕ್ಕಿಗಳ ಜೀವಕ್ಕೂ ಕುತ್ತು ತರುತ್ತೆ. ಅಂಥದ್ದೇ ಘಟನೆಯೊಂದು ಇವತ್ತು ನಡೆದಿದೆ. ಸಿಲಿಕಾನ್ ಸಿಟಿಯ ಪ್ಯಾಲೇಸ್ ಗ್ರೌಂಡ್ ಬಳಿ ಫೈರ್ ಬ್ರಿಗೇಡ್ ಬ್ಯುಸಿಯಾಗಿತ್ತು. ಮರಕ್ಕೆ ಎತ್ತರದ ಏಣಿ ಇಟ್ಟು ರಕ್ಷಣಾ ಕಾರ್ಯಾಚರಣೆ ನಡೆದಿತ್ತು. ಒಬ್ಬ ಸರಸರನೆ ಮರವೇರುತ್ತಿದ್ದ. ಸುತ್ತಮುತ್ತ ನಿಂತ ಜನರೆಲ್ಲ ಏನಾಗ್ತಿದೆ ಅಂತ ಕುತೂಹಲದಿಂದ ನೋಡ್ತಿದ್ರು. ಹೌದು, ಏನಾಗಿತ್ತು ಅಲ್ಲಿ ಅಂತ ನಿಮಗೂ ಕುತೂಹಲ ಶುರುವಾಯ್ತಾ? ಏನಪ್ಪಾ ಅಂದ್ರೆ, ಮರದಲ್ಲಿ ದಾರಕ್ಕೆ ಗೂಬೆಯೊಂದು ತಗಲಾಕೊಂಡಿತ್ತು. ಹೌದು, ಮರದಲ್ಲಿ ಗಾಳಿಪಟ ಹಾರಿಸೋ ಮಾಂಜಾ ದಾರಕ್ಕೆ ಬಾರ್ನ್ ಔಲ್ ಅಂದ್ರೆ ಕಣಜ ಗೂಬೆಯೊಂದು ತಗಲಾಕೊಂಡಿತ್ತು. ಹಾರೋಕಾಗದೆ ತಲೆ ಕೆಳಗಾಗಿ ನೇತಾಡ್ತಿತ್ತು. ಜೀವ ಉಳಿಸಿಕೊಳ್ಳೋಕೆ ಕಿಚಿಪಿಚಿ ಅಂತ ಕೂಗಾಡ್ತಿತ್ತು. ಯಾರೋ ಪುಣ್ಯಾತ್ಮ ಗಮನಿಸಿ ಅಗ್ನಿಶಾಮಕ ದಳಕ್ಕೆ ಕಾಲ್ ಮಾಡಿದ್ದ. ಸರ್ರನೆ ಬಂದ ಫೈರ್ ಬ್ರಿಗೇಡ್ ಕಾರ್ಯಾಚರಣೆ ನಡೆಸಿ ಗೂಬೆಯನ್ನ ರಕ್ಷಿಸಿತ್ತು. ಬಾನವಲ ಮತ್ತು ಇದು ಯಾವುದಾದ್ರು ಬ್ಯಾಟ್ ಆಗಲಿ ಮತ್ತು ಏನಾದರೂ ಅನಿಮಲ್ಸ್ ಆದರೂ ಸಿಗೋಳ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಕರೆ ಮಾಡ್ತಾರೆ. ನಾವು ಬಂದು ಅದಕ್ಕೆ ರಕ್ಷಣೆ ಮಾಡ್ತಾಯಿದ್ದೀರಿ. ಯಾಕಂದ್ರೆ ತುಂಬ ಈ ಬಾನವಲು ಇದು ಇನ್ನು ಸಬರ್ಟ್ ಬೇರೆ. ಇದು ಸಬರ್ಟ್ ಅಂದರೆ ಇನ್ನೂ ಇದು ಈಗ ರಕ್ಷಣೆ ಮಾಡಿದ್ದೀರಿ. ಈಗ ವೆಟ್ನರಿ ತೊಗೊಂಡೋಗಿ ನಾವು ತೋರಿಸ್ಬೇಕು ಏನಾಗಿದೆ ಅಂತ. ತೋರಿಸಿ ಫಸ್ಟು ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಬನ್ನರ್ಗಡೆ ತೊಗೊಂಡು ನಾವು ಇದು ಮಾಡ್ತೀವಿ. ಮಾಂಜಾ ದಾರವನ್ನು ನಿಷೇಧಿಸಿದ್ರೂ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತೆ. ಗಾಳಿಪಟ ಹಾರಿಸೋಕೆ ಅದನ್ನ ಬಳಸಲಾಗುತ್ತೆ. ಅದೇ ದಾರಕ್ಕೆ ಸಿಲುಕಿದ್ದ ಗೂಬೆ ಕೊನೆಗೂ ಬದುಕಿದೆ. ಸದ್ಯ ಅದರ ರೆಕ್ಕೆಗಳೆಲ್ಲ ಕತ್ತರಿಸಿ ಹೋಗಿವೆ. ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಚಿಕಿತ್ಸೆ ನೀಡಿ ಆರೈಕೆ ಮಾಡಲಾಗುತ್ತೆ. ಒಟ್ಟಾರೆ ಜೀವ ಯಾರದ್ದೇ ಆಗಿರಲಿ, ರಕ್ಷಣೆಗೆ ದಿಢೀರ್ ದೌಡಾಯಿಸುವ ಫೈರ್ ಬ್ರಿಗೇಡ್ಗೆ ಹ್ಯಾಟ್ಸಪ್ ಹೇಳಲೇಬೇಕು. ಬೆಂಗಳೂರಿನಿಂದ ಅಶ್ವಿನಿ, ಸುವರ್ಣ ನ್ಯೂಸ್. ಚಳಿಗಾಲ ಶುರುವಾಗಿದೆ. ಈ ವಾತಾವರಣಕ್ಕೆ ಎಷ್ಟೋ ಮಂದಿ ಹಿಮ್ಮಡಿಗಳು ಕ್ರ್ಯಾಕ್ನಿಂದ ಕಂಗಾಲಾಗಿರ್ತಾರೆ. ಹಾಗಾದ್ರೆ ಅದಕ್ಕೆ ಸುಲಭ ಪರಿಹಾರವೇನು ಅಂತ ಬನ್ನಿ ನೋಡೋಣ. ಮನೆಯಿಂದ ಒಂದು ಹೆಜ್ಜೆ ಹೊರಗಡೆ ಇಟ್ಟರೆ ಸಾಕು, ಚುಮು ಚುಮು ಚಳಿ, ಕೈಕಾಲು ಗಡಗಡ. ಇಂಥ ದಿನಗಳಲ್ಲಿ ಎಷ್ಟೋ ಜನರಿಗೆ ಕಾಲಿನ ಹಿಮ್ಮಡಿ ಒಡೆದು ರಕ್ತ ಸೋರುತ್ತೆ. ಸೊ ಇದಕ್ಕೆ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಪೆಡಿಕ್ಯೂರ್ ಅನ್ನೋ ಕಾಲಿನ ಮಸಾಜ್ ಒಂದ್ಸಾರಿ ಮಾಡಿಸಿದರೆ ಸಾಕು, ಹಿಮ್ಮಡಿ ನೋವಿನ ಜೊತೆ ಕ್ರ್ಯಾಕ್ ಕೂಡ ಮಾಯವಾಗುತ್ತೆ. ಪೆಡಿಕ್ಯೂರ್ ಮಾಡಿದ್ರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಯಾಕೆ ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಇಮಿಡಿಯೇಟಾಗಿ ಹೊಡೆದಿರೋದೆಲ್ಲ ಕೂಡ ಸ್ಕಿನ್ನು ಪೀಲ್ ಆಗಿರೋದೆಲ್ಲ ಕೂಡ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಬೋದು. ಕ್ಲೀನ್ ಮಾಡಿದಾಗ ಅವ್ರೇನಾಗುತ್ತೆ, ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಾಗ ಎಕ್ಸಸ್ ಆಫ್ ಬಾಡಿ ಹೀಟು ಕಡಿಮೆ ಆಗುತ್ತೆ. ಬಾಡಿ ಹೀಟ್ ಕಡಿಮೆ ಆಗೋದ್ರಿಂದ ಅವ್ರಿಗೇನಾಗುತ್ತೆ, ಕಾಲು ಉರಿಯೋದು ಮತ್ತು ತಲೆನೋವು ಬರೋದು ಮತ್ತು ಕಣ್ಣು ಉರಿಯೋದು ಇದೆಲ್ಲನೂ ಸ್ವಲ್ಪ ಸ್ಟಾಪ್ ಆಗುತ್ತೆ. ಇನ್ನು ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ, ಅದ್ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತೀರಾ? ಅಂಥವರಿಗೆ ಇನ್ನೊಂದು ಸುಲಭ ವಿಧಾನದ ಟಿಪ್ಸ್ ಇಲ್ಲಿದೆ. ಏನಪ್ಪ ಅಂದರೆ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಟಬ್ನಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ, ಅದಕ್ಕೆ ಒಂಚೂರು ಉಪ್ಪು ಎಣ್ಣೆ ಹಾಕಿ ನಿಮ್ಮ ಕಾಲುಗಳನ್ನು 10 ನಿಮಿಷ ಅದರಲ್ಲಿ ಇಡಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ಸೀಲ್ ಬಿಟ್ಕೊಂಡ್ಬಿಡುತ್ತೆ. ಇಮ್ಮಡಿಗಳು ಸೀಲ್ ಬಿಟ್ಕೊಂಡು ರಕ್ತ ಬರ್ತಾ ಇರುತ್ತೆ. ಮತ್ತು ಇಮ್ಮಡಿ ಕಾಲು ಹೆಜ್ಜೆ ಇಟ್ಟು ನಡೆಯೋದಕ್ಕಾಗಲ್ಲ. ಈ ಚಳಿಗಾಲದಲ್ಲೇ ಮೇಯ್ನ್ ಅದಾಗೋದು. ಅಂಥ ಟೈಮಲ್ಲಿ ಪಾರ್ಲರಲ್ಲಿ ಬಂದು ಈ ಥರ ಪೆಡಿಕ್ಯೂರ್ ಮಾಡ್ಕೊಳ್ಳೋದ್ರಿಂದ ಆ ನೋವು ಎಲ್ಲ ಹೋಗುತ್ತೆ ಮತ್ತು ರಕ್ತ ನಿಲ್ತೆ, ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ. ಒಟ್ಟಲ್ಲಿ ಚಳಿಗಾಲದಲ್ಲಿ ಮನೆ ಮದ್ದು ಮತ್ತು ಬ್ಯೂಟಿಷಿಯನ್ ಸಲಹೆಗಳಿಂದ ನಿಮ್ಮ ದೇಹದ ರಕ್ಷಣೆ ಸುಲಭವಾಗಿ ಮಾಡಬಹುದು. ಇಂಥ ಟ್ರಿಕ್ಸ್ ಗೊತ್ತಿದ್ದಷ್ಟು ಒಳ್ಳೆಯದಲ್ವಾ? ಚಳಿಗಾಲದಲ್ಲಿ ಬಹಳಷ್ಟು ಜನ ಕಾಲಿನ ಪಾದ ಉರಿಯುತ್ತೆ, ರಕ್ತ ಬರುತ್ತೆ ಅಂತಾರೆ. ಆದರೆ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಪೆಡಿಕ್ಯೂರ್ ಮಾಡಿಸಿದ್ರೆ ಕಾಲಿನ ಸಮಸ್ಯೆಯನ್ನು ಬೇಗನೆ ಪರಿಹಾರ ಮಾಡ್ಬೋದು. ಜೊತೆಗೆ ಮನೆಯಲ್ಲಿ ಒಂದು 10 ನಿಮಿಷಗಳ ಕಾಲ ಬಿಸಿ ನೀರಿಗೆ ಉಪ್ಪು ಮತ್ತು ಆಯಿಲನ್ನು ಹಾಕಿ ಪಾದವನ್ನು ನೆನೆ ಹಾಕಿದರೆ ಕಾಲಿನ ರಕ್ಷಣೆಯನ್ನು ಬೇಗ ಮಾಡ್ಬೋದು. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಮಹೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.